ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ 232ನೇ ಗಂಧೋತ್ಸವ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಪ್ಪು ಖಾಸಿಂ ಅಲಿರವರು ಚಿತ್ರದುರ್ಗದ ಬಡ ಮಕಾನ್ನಿಂದ ಗಂಧ ತೆಗೆದುಕೊಂಡು ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವ ಹಜರತ್ ಟಿಪ್ಪು ಸುಲ್ತಾನ್ ರವರ ದರ್ಗಾದಲ್ಲಿ ಅರ್ಪಿಸಿದರು. ಗಂಧೋತ್ಸವ ನಡೀತಾ ಇದೆ. ಏನ್ ಹೇಳಕ್ ಬಯಸ್ತೀರಾ? ಅಷ್ಟೂರಿಂದ ಬಂದು ನೀವು ಬೃಂದಾವನ ಮಾಡ್ತೀರಾ ಸುಮಾರು ವರ್ಷಗಳಿಂದ, ಏನ್ ಹೇಳಕ್ ಬಯಸ್ತೀರಾ? ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿ ಮಹಾವೇದಿಕೆ ರಾಜ್ಯಾಧ್ಯಕ್ಷನಾಗಿ ಹಾಗೂ ನನ್ನ ಸ್ನೇಹಿತರಾದ ದಾವೂದ್ ಸಾಹೇಬರು, ನಮ್ಮ ಫೈರೋಜ್ ಅವರು, ಬೆಂಗಳೂರಿಂದ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ, ದೇಶದ ಮೂಲೆ ಮೂಲೆಯಿಂದ ಸಹ ಈ ಒಂದು ಹಜರತ್ ಟಿಪ್ಪು ಸುಲ್ತಾನ್ ರವರ 232ನೇ ಗಂಧ ಮತ್ತು ಉತ್ಸವದ ಕಾರ್ಯಕ್ರಮಕ್ಕೆ ದೇಶ ವಿದೇಶದಿಂದಲೂ ಸಹ ಸುಮಾರು 232 ವರ್ಷದಿಂದ ಅವರು ಆಗಮಿಸ್ತಿದ್ದಾರೆ. ಇಲ್ಲಿ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ, ಈ ನಮ್ಮ ದೇಶದಲ್ಲಿ ಭಾವೈಕ್ಯತೆ ಸಂದೇಶ ಕೊಡೋದಕ್ಕೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ, ಮಳೆ ಬೆಳೆ ರೈತರು ಕಾರ್ಮಿಕರಿಗೋಸ್ಕರ ವಿಶೇಷ ಪ್ರಾರ್ಥನೆ ಹಜರತ್ ಟಿಪ್ಪು ಸುಲ್ತಾನ್ ರವರ ಅವರ ಗುಂಬಜ್ ಹತ್ರ ಬಂದು ನಾವೆಲ್ಲ ಸೇರಿ, ಹಿಂದೂ ಮುಸ್ಲಿಂ ಸೇರಿ ವಿಶೇಷ ಪ್ರಾರ್ಥನೆ ಮಾಡ್ತಿದ್ವಿ, ಭಾವೈಕ್ಯತೆ ಪ್ರಾರ್ಥನೆ. ಯಾಕಂದ್ರೆ ಅವರು ಕೊಟ್ಟಿರತಕ್ಕಂಥ ಕೊಡುಗೆ, ಅವರು ಕರ್ನಾಟಕದ ಹೀರೋ ಅಲ್ಲ, ದೇಶದ ಇಲ್ಲ, ವಿಶ್ವದ ಹೀರೋ ಟಿಪ್ಪು ಸುಲ್ತಾನ್. ಬರೀ ಕರ್ನಾಟಕ ಹೋಲಿಸಬೇಡಿ, ಇಡೀ ವಿಶ್ವದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಎಲ್ಲಿ ಹೋದ್ರೆ ಹೆಸರಿದೆ. ಆದ್ರಿಂದ ಇವತ್ತಿನ ಗಂಧ ಮತ್ತು ಉತ್ಸವಕ್ಕೆ ಲಕ್ಷಾಂತರ ಜನ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು, ಹಿಂದೂ ಮುಸ್ಲಿಂ ಸಿಖ್ ಇಸಾಯರಿಗೆ ಎಲ್ಲರಿಗೂ ನಾನು ಈ ಮಾಧ್ಯಮದ ಪ್ರಕಾರ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಾವು ಗಂಧೋತ್ಸವ ಬರ್ಬೇಕಾದ್ರೆ ನೋಡ್ತಾ ಇದ್ವಿ, ಸುಮಾರು ಹಿಂದೂ ಜನಗಳು ಸಹ ಒಂದು ಏನಂತಾರೆ, ಅದನ್ನು ಒಂದು ಹಂಚದಾಗ್ಲಿ, ಒಂದು ಸಿಹಿ ಹಂಚದಾಗ್ಲಿ ಮಾಡ್ತಾ ಇದ್ರು. ಎಷ್ಟೋ ಶರ್ಬತ್ ಹಂಚದನ್ನು ಮಾಡ್ತಾ ಇದ್ರು. ಇದ್ರ ಬಗ್ಗೆ ಏನ್ ಹೇಳಿ ಬಯಸ್ತೀರಾ ನೀವು? ಈಗ ಹಜರತ್ ಟಿಪ್ಪು ಸುಲ್ತಾನ್ ಕೇವಲ ಮುಸಲ್ಮಾನರಿಗೆ ರಾಜ ಆಗಿರ್ಲಿಲ್ಲ, ಎಲ್ಲ ವರ್ಗದ ಜನರಿಗೆ ಜಾತಿ ಭೇದ ಮರೆತು ಈ ರಾಜ್ಯಕ್ಕೆ ಅವರು ಕೊಟ್ಟಿರತಕ್ಕಂಥ ಕೊಡುಗೆ ಏನಿದೆ ಅದರ ಬಗ್ಗೆ ಜನ ಮಾತಾಡ್ತಾರೆ ಹೊರತು 99 ಭಾಗ ನಾನು ಇಡೀ ರಾಜ್ಯದಲ್ಲಿ 300ರಿಂದ 400 ರೋಡ್ ಶೋ ಮಾಡಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಹಿಂದೂ ಬಾಂಧವರು ನಂಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. 1% ಮಾತ್ರ ಯಾರೋ ಪೇಮೆಂಟ್ ಜನ ಇರ್ತಾರಲ್ಲ, ಅವ್ರು ಮಾತ್ರ ಮಾಡಿದಾರೆ ಹೊರತು 99% ಹಿಂದೂ ಜನ ನಮಗೆ ಈ ಒಂದು ಟಿಪ್ಪು ಸುಲ್ತಾನ್ ರವರಿಗೆ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ರವರ ಕೊಡುಗೆ ಹೊಗಳ್ತಿದ್ದಾರೆ ಇವತ್ತಿನ ದಿವಸ. ಯಾಕಂದ್ರೆ ಮಾಧ್ಯಮದವರು ಕೆಲವರು 99% ನನಗೆ ತೋರಿಸಲ್ಲ, 1% ಯಾರು ವಿರೋಧ ಮಾಡ್ತಾರೋ ಅಂತರಿಗೆ ಮಾತ್ರ ತೋರಿಸ್ತಾರೆ ಹೊರತು ಟಿಪ್ಪು ಸುಲ್ತಾನ್ ಅಭಿಮಾನಿ 99 ಭಾಗ ಇದ್ದಾರೆ. ಆದ್ರಿಂದ ಮುಂದೆ ಸೂರ್ಯ ಚಂದ್ರ ಇರೋವರೆಗೂ ಟಿಪ್ಪು ಸುಲ್ತಾನ್ ಹೆಸರು ಶಾಶ್ವತವಾಗಿರ್ತಾವೆ. ಅದರಿಂದ ಅದನ್ನ ಅಳಿಸೋದಕ್ಕೆ ಯಾರ ಕೈಯಿಂದ ಆಗೋದಿಲ್ಲ. ನವೆಂಬರ್ 10ನೇ ತಾರೀಕು
ಟಿಪ್ಪು ಸುಲ್ತಾನ್ ಜಯಂತಿ ನಾವು ರಾಜ್ಯಾದ್ಯಂತ ಆಚರಿಸ್ತಿದೀವಿ, ಮುಂದೆನೂ ಆಚರಿಸ್ತೀವಿ. ಇದು ಅಡ್ಡಿಪಡಿಸೋದು ಯಾರಿಂದ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟ. ರಾಜ್ಯದ ಜನತೆಗೆ ನಾನು ಮನವಿ ಮಾಡಿಕೊಡ್ತಿದ್ದೀನಿ. ಆದ್ರೆ ಟಿಪ್ಪು ಸುಲ್ತಾನ್ ರವರ 232ನೇ ಘನತೆ ಇದು ಗಂಧ ಉತ್ಸವ, ನಾವೆಲ್ಲ ಅಣ್ಣ ತಮ್ಮಗಳರಾಗಿ ಈ ದೇಶಕ್ಕೆ ರಾಜ್ಯಕ್ಕೆ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ, ಮೈಸೂರು ಮಹಾರಾಜರು ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಇವರೆಲ್ಲ ದೇಶಕ್ಕೋಸ್ಕರ ತ್ಯಾಗ ಮಾಡಿದಾರ ಹೊರತು ದೇಶದಿಂದ ಏನು ಉಪಯೋಗ ಪಡೋದಿಲ್ಲ. ಆದ್ರಿಂದ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗೋದನ್ನೇ, ಜಗಳ ಮಾಡೋದು ಬೇಡ, ಭೇದ ಮಾಡೋದು ಬೇಡ. ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಹೊರತು ಜಾತಿ ಮತ ಇವತ್ತಿನಿಂದ ಬಿಟ್ಬಿಡಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ.